ಹಲೋ, ವೆಲ್ಕಮ್ ಬ್ಯಾಕ್ ಟು ಶೀಲಾ ಮಲ್ಲೇಗೌಡ ಯೂಟ್ಯೂಬ್ ಚಾನಲ್. ಅಫ್ಕೋರ್ಸ್ ತುಂಬ ದಿನ ಆದಮೇಲೆ ನಾನು ವಿಡಿಯೋ ಶೇರ್ ಮಾಡ್ತಾ ಇರೋದು. ಈ ವಿಡಿಯೋದಲ್ಲಿ ನನ್ನ ಮನೆ ಕನ್ಸ್ಟ್ರಕ್ಷನ್ದು ಭೂಮಿ ಪೂಜೆಯಿಂದ ಅಪ್ ಟು ಫಸ್ಟ್ ಫ್ಲೋರ್ ಮೋಲ್ಡಿಂಗ್ವರೆಗೂ ನಾನು ವಿಡಿಯೋ ಕಂಬೈನ್ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟು ಇಲ್ಲಿ ಮಾರ್ಕಿಂಗ್ ಮಾಡ್ಕೊತಿದ್ದಾರೆ. ಮಾರ್ಕಿಂಗ್ ಎಲ್ಲ ಆದಮೇಲೆ 5x6 ಮೆಜರ್ಮೆಂಟು ಎಲ್ಲೆಲ್ಲಿ ಕಾಲಮ್ ಬರುತ್ತೆ ಅಲ್ಲಿ ಫೂಟರ್ಗೆ ಗುಂಡಿ ತೊಡ್ಕೊಂಡಿದ್ದಾರೆ. ಇಲ್ಲಿ ನಮ್ಮದು ಸಂಪು 10,000 ಲೀಟರ್ ಮೆಜರ್ಮೆಂಟ್ ಇರೋ ಸಂಪನ್ನ ನಾವು ಮಾಡ್ಕೊತಿರೋದು. ನಾವು ಸಂಪಿಗೆ ಮಾತ್ರ ರೆಡ್ ಬ್ರಿಕ್ಸ್ ಯೂಸ್ ಮಾಡಿರೋದು, ಇನ್ನೆಲ್ಲ ಸಿಮೆಂಟ್ ಬ್ರಿಕ್ಸ್ನೇ ಯೂಸ್ ಮಾಡಿರೋದು. ಎಲ್ಲೆಲ್ಲಿ ಕಾಲಮ್ ಬರುತ್ತೆ ಅಲ್ಲಿ ಏನು 5x6 ರೀತಿ ಗುಂಡಿ ತೊಡ್ಕೊಂಡಿರ್ತಾರೆ ಅಲ್ಲಿ ಫೂಟರ್ಗೆ ರೆಡಿ ಮಾಡ್ಕೊತಾರೆ. ಫೂಟರ್ಗೆ ಈ ರೀತಿ ಸ್ಟೀಲ್ನ ಕಟ್ಟಿಬಿಟ್ಟು ಎಲ್ಲ ಗುಂಡಿನೂ ರೆಡಿ ಮಾಡ್ಕೊಂಡು ಆದಮೇಲೆ ಅಲ್ಲಿ 3 ಅಡಿಯಷ್ಟು ಕಾಂಕ್ರೀಟ್ನ ಹಾಕ್ತಾರೆ. ಈ ಕಾಂಕ್ರೀಟ್ ನಮ್ಮ ಮಣ್ಣು ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತು ನಮ್ಮ ಮನೆ ಡಿಸೈನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮ ಮನೆ ಡಿಸೈನ್ ಪ್ರಕಾರ ನಾವು 3 ಅಡಿ ಕಾಂಕ್ರೀಟ್ನ ಇಲ್ಲಿ ಹಾಕಿದ್ದೀವಿ. ನಮ್ಮ ಮನೆ ಕನ್ಸ್ಟ್ರಕ್ಷನಲ್ಲಿ ನಾವು TMT A1 ಗೋಲ್ಡ್ ಸ್ಟೀಲ್ ಯೂಸ್ ಮಾಡಿದ್ದೀವಿ. ಏನು ಆ ಗುಂಡಿ ಒಳಗೆ ವರ್ಟಿಕಲ್ ಆಗಿ ಸ್ಟೀಲ್ನ ಜೋಡಿಸ್ಕೊಂಡಿರ್ತಾರೆ, ಆ ಸ್ಟೀಲ್ಗೆ ಒಂದು ಬಾಕ್ಸ್ ಥರ ಹಾಕ್ಬಿಟ್ಟು ಅದರೊಳಗೆ ಸಿಮೆಂಟ್ ಹಾಕಿ ಕಾಲಮ್ನ ಎತ್ಕೊತಾರೆ. ಕಾಲಮ್ನ 1 ವೀಕ್ ಕ್ಯೂರಿಂಗ್ ಆದಮೇಲೆ ಆ ಗುಂಡಿ ಒಳಗಡೆ ಮಣ್ಣು ಮತ್ತು ಜಲ್ಲಿಕಲ್ಲನ್ನ ಹಾಕಿ ಫಿಲ್ ಮಾಡ್ತಾರೆ. ಇಲ್ಲಿ ಫೌಂಡೇಶನ್ಗೆ ಈ ರೀತಿ ಎಲ್ಲ ಸೈಡು ಕೂಡ ಗುಂಡಿ ತೊಡ್ಕೊಂಡು ರೆಡಿ ಮಾಡ್ಕೊತಾರೆ. ಸಮ್ಮರಲ್ಲಿ ನಾವು ಎಷ್ಟೇ ಕ್ಯೂರಿಂಗ್ ಮಾಡಿದ್ರೂ ಕೂಡ ಜಸ್ಟ್ 5 ಮಿನಿಟ್ಸಲ್ಲಿ ನಾವು ಕ್ಯೂರಿಂಗ್ ಮಾಡಿದ್ದೀವೋ ಇಲ್ವೋ ಅನ್ನೋ ರೀತಿ ಬೇಗ ನೀರು ಅಬ್ಸರ್ವ್ ಆಗುತ್ತೆ. ಸೊ ಆದರೂ ಕೂಡ ನಾನು ಬೆಸ್ಟಾಗಿ ಕ್ಯೂರಿಂಗ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ನನ್ನ ಮನೆ ಕನ್ಸ್ಟ್ರಕ್ಷನಲ್ಲಿ. ಏನು ಫೌಂಡೇಶನ್ಗೆ ಎಲ್ಲ ಸೈಡು ಕೂಡ ಈ ರೀತಿ ಗುಂಡಿ ತೊಡ್ಕೊಂಡಿರ್ತಾರೆ. ಆ ಗುಂಡಿ ಒಳಗಡೆ ಸ್ಯಾಂಡ್ ಮತ್ತು ಜಲ್ಲಿಕಲ್ಲನ್ನ ಅಲ್ಲಿ ಫಿಲ್ ಮಾಡ್ತಾರೆ. ಆಮೇಲೆ ಈ ರೀತಿ ದಪ್ಪ ದಪ್ಪ ಕಲ್ಲುಗಳನ್ನು ಕೂಡ ಹಾಕಿ ಫಿಲ್ ಮಾಡ್ಕೊತಾರೆ. ಫೌಂಡೇಶನ್ ಆದಮೇಲೆ ಈ ರೀತಿ ಮಣ್ಣನ್ನ ಫಿಲ್ ಮಾಡಿ ಒಂದೇ ಸಮ ಇರೋ ಥರ ಮಾಡ್ಕೊತಾರೆ. ಎಲ್ಲ ಸೈಡು ಕೂಡ ಈ ರೀತಿ ಆರಿಜೆಂಟಲ್ ಆಗಿ ಸ್ಟೀಲ್ನ ಕಟ್ಟಿಬಿಟ್ಟು ಬಾಕ್ಸ್ ರೀತಿ ಮಾಡಿಕೊಂಡು ಅದರೊಳಗೆ ಕಾಂಕ್ರೀಟ್ನ ಹಾಕ್ತಾರೆ. ಈ ರೀತಿ ಪ್ಲಿನ್ ಪಿಮ್ನ ಮಾಡ್ಕೊತಾರೆ. ನಾವೆಲ್ಲ ಭೂಮಿ ಪೂಜೆ ಮಾಡಿದಾಗ ನವರತ್ನನೂ ಕೂಡ ಇಟ್ಟು ಪೂಜೆ ಮಾಡಿರ್ತೀವಿ. ಆ ನವರತ್ನನ ನಾನು ಈ ಜಾಗದಲ್ಲಿ ನಾನು ಹಾಕಿದ್ದೀನಿ. ಏನು ನಾರ್ತ್ ಈಸ್ಟ್ ದೇವ್ರ ಮೂಡೆ ಅಂತ ಏನು ಕರೀತಾರೆ, ನಾನು ಆ ಜಾಗದಲ್ಲಿ ನವರತ್ನನ ಹಾಕಿದ್ದೀನಿ. ಕಾಂಕ್ರೀಟ್ನ ಹಾಕೋಕ್ಕೂ ಮುಂಚೆ ಈ ರೀತಿ ಎಲ್ಲ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ವಿ.
ಫೌಂಡೇಶನ್ ಮೇಲೆ ಸುತ್ತ ಈ ರೀತಿ ಕಾಂಕ್ರೀಟ್ನ ಹಾಕಿದ್ದಾರೆ. ಆಮೇಲೆ ಸಂಪ್ ಮೇಲೆ ಕೂಡ ಕಾಂಕ್ರೀಟ್ ಹಾಕಿ ಈ ರೀತಿ ಸಣ್ಣ ಮಾಡ್ಕೊಂಡಿದ್ದಾರೆ. ಮೇಲೆ ಸಂಪ್ ಲೆವೆಲ್ಗೆ ಮಣ್ಣು ಹಾಕಿ ಫುಲ್ ಸಂಪ್ ಲೆವೆಲ್ಗೆ ಬರೋ ರೀತಿ ಈ ರೀತಿ ಮಾಡ್ಕೊಂಡಿದ್ದಾರೆ. ಈ ರೀತಿ ಕಾಲಮ್ನ ಮೇಲೆ ಎತ್ಕೊಂಡ್ಮೇಲೆ ನಮ್ಮ ಡಿಸೈನ್ ಪ್ರಕಾರ ಈ ರೀತಿ ವಾಲ್ನ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ. ವಾಲ್ ಮತ್ತು ಲಿಂಟಲ್ ಆದಮೇಲೆ ಈ ರೀತಿ ಫಸ್ಟ್ ಫ್ಲೋರಿಗೆ ಹೋಗೋಕ್ಕೆ ಸ್ಟೆಪ್ಸ್ನ ರೆಡಿ ಮಾಡ್ಕೊತಾರೆ.
ಆ ಮೋಲ್ಡ್ ಹಾಕೋಕ್ಕೂ ಮುಂಚೆ ಈ ರೀತಿ ಸೆಂಟ್ರಿಂಗ್ ಮಾಡ್ಕೊತಿದ್ದಾರೆ. ಜುಲೈ 12 ನಮ್ಮದು ಫಸ್ಟ್ ಮೋಲ್ಡ್ ಇತ್ತು. ಹಾಗಾಗಿ ಮಾರ್ನಿಂಗು ಬೇಗ ಹೋಗಿ ಪೂಜೆ ಆದಮೇಲೆ ಮೋಲ್ಡಿಂಗ್ ಹಾಕೋದನ್ನ ಸ್ಟಾರ್ಟ್ ಮಾಡಿದ್ರು. ಮೋಲ್ಡ್ ಆದಮೇಲೆ ನೆಕ್ಸ್ಟ್ ಡೇ ಹೋಗಿ ನಾನು ಫುಲ್ ಕ್ಯೂರಿಂಗ್ ಮಾಡಿದೆ. ಈ ರೀತಿ ವಾಟರೆಲ್ಲ ಫುಲ್ 15 ಡೇಸ್ ಸ್ಟೋರ್ ಮಾಡಿರಬೇಕು. ಆಗಿದ್ರೆ ಅದು ನೀಟಾಗಿ ಕ್ಯೂರಿಂಗ್ ಆಗುತ್ತೆ.